ನಮಸ್ಕಾರ ವೀಕ್ಷಕರೇ, ಪಿ ಆರ್ ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಗ್ರಾಮ ಪಂಚಾಯಿತಿಯವರು ಯಾವ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಅಪ್ಲಿಕೇಶನ್ ಹೇಗೆ ಹಾಕೋಬೇಕು, ವಯೋಮಿತಿ ಎಷ್ಟಿರಬೇಕು, ಉದ್ಯೋಗ ಸ್ಥಳ ಎಲ್ಲಿರುತ್ತೆ, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಇದೇ ರೀತಿ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೊಬಹುದು. ನೆಕ್ಸ್ಟ್ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಬೇಗ ಅಪ್ಲಿಕೇಶನ್ ನೀವು ಹಾಕೋಬಹುದು. ಓಕೆನಾ, ವಿಡಿಯೋ ಶುರು ಮಾಡೋಣ. ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಅಂದರೆ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಇಲಾಖೆ ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ನೇಮಕಾತಿಗಳಿಗೆ ಕರೆದಿದ್ದಾರೆ. ಯಾವ ಹುದ್ದೆ ಅಂತ ನೋಡೋದಾದ್ರೆ ತಾಂತ್ರಿಕ ಸಲಹೆಗಾರ ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಬೆಂಗಳೂರು, ಕರ್ನಾಟಕ. ನೆಕ್ಸ್ಟ್ ವಯೋಮಿತಿಯ ಡೀಟೇಲ್ಸ್ನ ನೋಡೋದಾದ್ರೆ ಮಿನಿಮಮ್ ನಿಮಗೆ 18 ವರ್ಷ ಆಗಿರಲೇಬೇಕು. ಯಾವುದೇ ಹುದ್ದೆಗಾದರೂ ಅಷ್ಟೇ ಮಿನಿಮಮ್ 18ರಿಂದ ಮೇಲೆ ಇಟ್ಟಿರ್ತಾರೆ. ಇದರಲ್ಲಿ ಮ್ಯಾಕ್ಸಿಮಮ್ ಏಜ್ನ ನೋಡೋದಾದ್ರೆ 45 ವರ್ಷ ಮ್ಯಾಕ್ಸಿಮಮ್ ಇರುತ್ತೆ. 18ರಿಂದ 45 ವರ್ಷ. ಓಕೆನಾ, ತಿಳ್ಕೊಂಡಿರ ಅನ್ಕೊಂತೀನಿ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ನ ನೋಡೋದಾದ್ರೆ ಶಾರ್ಟ್ ಲಿಸ್ಟಿಂಗ್ ಮತ್ತು ಇಂಟರ್ವ್ಯೂ ಅಂದರೆ ನಿಮ್ಮ ಅಪ್ಲಿಕೇಶನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಅದರಲ್ಲಿ ನಿಮ್ಮನ್ನು ಸೆಲೆಕ್ಟ್ ಮಾಡಿ ಇಂಟರ್ವ್ಯೂಗೆ ಕರೀತಾರೆ. ಓಕೆನಾ, ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ಯಾವುದೇ ರೀತಿಯ ಪರೀಕ್ಷೆ ಇರೋದಿಲ್ಲ. ನೀವು ಶಾರ್ಟ್ ಲಿಸ್ಟ್ ಆಗಿ ಅಂದರೆ ಜಸ್ಟ್ ಇಂಟರ್ವ್ಯೂನ ಅಟೆಂಡ್ ಮಾಡಿದರೆ ಸಾಕಾಗುತ್ತೆ. ಸೊ ಎಲ್ಲರೂ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ, ಆದಷ್ಟು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ನೀವು ಅಪ್ಲಿಕೇಶನ್ನ ಹೇಗೆ ಹಾಕಬೇಕು ಅಂತ ಹೇಳಿದ್ರೆ ಆಫ್ಲೈನ್ ಮೂಲಕ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಆಫ್ಲೈನ್ ಮೂಲಕ ಅಂದರೆ ಏನು ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ಫಾರಮ್ನ ಫಿಲಪ್ ಮಾಡಿ, ಪ್ರಿಂಟ್ಔಟ್ ತೊಗೊಂಡು ಫಿಲಪ್ ಮಾಡಿ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಸ್ಪೀಡ್ ಪೋಸ್ಟ್ ಮುಖಾಂತರ, ಕೊರಿಯರ್ ಮುಖಾಂತರ, ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಅಥವಾ ನೀವೇ ಖುದ್ದಾಗಿ ಹೋಗಿ ಕೂಡ ಕೊಡ್ಬೋದು. ಇದಿಷ್ಟು ಆಫ್ಲೈನ್ ಮುಖಾಂತರ ಅಂದರೆ. ನೀವು ಅಪ್ಲಿಕೇಶನ್ ಫಾರಮ್ ಫಿಲಪ್ ಮಾಡೋಕ್ಕೂ ಮುಂಚೆ ಅಫಿಷಿಯಲ್ ನೋಟಿಫಿಕೇಶನ್ ಇರುತ್ತಲ್ಲ ಅದನ್ನು ಓದ್ಕೊಳ್ಳಿ. ಯಾಕಂದರೆ ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಅದಕ್ಕೆ ನೀವು ಮ್ಯಾಚ್ ಆಗ್ತೀರಾ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲದೂ ತಿಳ್ಕೊಬಹುದು. ಇಲ್ಲಾಂದರೆ ಅಪ್ಲಿಕೇಶನ್ ಸುಮ್ಮನೆ ರಿಜೆಕ್ಟ್ ಆಗುತ್ತೆ, ನಿಮ್ಮ ಸುಮ್ಮನೆ ಖರ್ಚು. ಯಾಕಂದರೆ ಅಪ್ಲಿಕೇಶನ್ ಫಿಲಪ್ ಮಾಡಿದ್ದು ನಿಮ್ಮ ಟೈಮು ಮನಿ ಎಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳಿ. ಈ ಅಫಿಷಿಯಲ್ ನೋಟಿಫಿಕೇಶನ್ನು ಅಪ್ಲಿಕೇಶನ್ ಫಾರಮ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಆ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ನು ಮತ್ತು ಅಪ್ಲಿಕೇಶನ್ ಫಾರಮ್ ಎರಡನ್ನೂ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇದಾದ ನಂತರ ನೀವು ಡೌನ್ಲೋಡ್ ಏನೋ ಮಾಡಿಕೊಂಡ್ರೆ ಅಪ್ಲಿಕೇಶನ್ ಫಿಲಪ್ ಮಾಡಿದ್ರೆ ಎಲ್ಲಿ ಕಳಿಸ್ಬೇಕು ಆ ಡೌಟ್ ಬರುತ್ತಲ್ವಾ, ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಯಾವಾಗಲೇ ಮಾಡಿ, ಮತ್ತು ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ನಮಗೂ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಮತ್ತು ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರಾ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ಅಡ್ರೆಸ್ ತಿಳಿಸ್ಕೊಡ್ತಾ ಇದ್ದೀನಿ, ಎಲ್ಲಿಗೆ ಕಳಿಸ್ಕೊಡ್ಬೇಕು ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳಿ. ಡೈರೆಕ್ಟರ್ ಇ ಗವರ್ನೆನ್ಸ್, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್, 2nd ಫ್ಲೋರ್, 3rd ಸ್ಟೇಜ್, ಮಲ್ಟಿ ಸ್ಟೋರಿ ಬಿಲ್ಡಿಂಗ್, ಬೆಂಗಳೂರು 5600001. ಇಲ್ಲಿಗೆ 11 ಫೆಬ್ರವರಿ 2025 ನೀವು ಅಪ್ಲಿಕೇಶನ್ ಕಳಿಸ್ಕೊಡ್ಬೇಕಾಗತ್ತೆ. ಆ ರೀತಿ ವ್ಯವಸ್ಥೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಈ ಜಾಬಿಗೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ ಕರೆಕ್ಟಾಗಿ. ಪಾಸ್ಪೋರ್ಟ್ ಫೋಟೋ ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ನ ಒಂದು ಫೋಟೋ, ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಏಜ್ ಪ್ರೂಫಿಗೆ ಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ನ ಸರ್ಟಿಫಿಕೇಟ್ಸು, ಮಾರ್ಕ್ಸ್ ಕಾರ್ಡು ಎಲ್ಲದನ್ನು ತೊಗೊಂಡಿರಿ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ನ ಸರ್ಟಿಫಿಕೇಟ್ ಬೇಕು, ಮತ್ತು ಅಚೀವ್ಮೆಂಟ್ಸು ಮತ್ತು ಆನರ್ಸ್ ಏನಾದರೂ ಇದ್ದರೆ ಅದನ್ನು ನೀವು ಅಟ್ಯಾಚ್ ಮಾಡಿ, ಅದರ ಸರ್ಟಿಫಿಕೇಟ್ಸು ಅಥವಾ ಏನಾದ್ರು ಇರುತ್ತಲ್ಲ ಅದನ್ನು ಅಟ್ಯಾಚ್ ಮಾಡಿ. ಮತ್ತು ನಿಮ್ಮ ಅಪ್ಲಿಕೇಶನ್ ಫಿಲಪ್ ಮಾಡ್ತಾ ಮೇಲ್ ID ಮತ್ತು ಮೊಬೈಲ್ ನಂಬರು ಇದನ್ನೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಯಾಕಂದರೆ ನಿಮಗೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಮೇಲ್ ID ಮುಖಾಂತರ ನಿಮಗೆ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ನೀವೇನಾದರೂ ತಪ್ಪಾಗಿ ಮೆನ್ಷನ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ.
ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ಲೈನ್ ಅಂತ ಹೇಳಿದೆ. ಓಪನ್ ಆಗಿದ್ದ ದಿನಾಂಕ 28 ಜನವರಿ 2025, ಕೊನೆಯ ದಿನಾಂಕ 11 ಫೆಬ್ರವರಿ 2025. ಅಷ್ಟರೊಳಗಡೆ ನೀವು ತಲುಪೋ ಥರ ಮಾಡ್ಕೊಳ್ಳಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ rdpr.karnataka.gov.in. ಈ ಅಫಿಷಿಯಲ್ ವೆಬ್ಸೈಟು ಮತ್ತೆ ಈ ಅಡ್ರೆಸ್ ಇದೆಯಲ್ಲ, ಎಲ್ಲಿ ಕಳಿಸ್ಬೇಕು ಅಂತ, ಇದು ಎರಡನ್ನೂ ನಾನು ವಾಟ್ಸಾಪ್ ಚಾನಲ್ನಲ್ಲಿ ಕೊಟ್ಟಿರ್ತೀನಿ. ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಈ ಡೀಟೇಲ್ಸ್ನ ತಿಳ್ಕೊಬಹುದು. ನೀವು ಆ ಚಾನಲ್ನ ಜಾಯ್ನ್ ಆಗಿರಿ. ಪ್ರತಿದಿನವೂ ಜಾಬ್ ಡೀಟೇಲ್ಸು, ಜಾಬ್ ಅಪ್ಡೇಟ್ಸು ಎಲ್ಲ ಅದರಲ್ಲಿ ಕೊಡ್ತಾ ಇರ್ತೀನಿ. ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ವಿವರ ನಾನು ನೋಡೋದಾದ್ರೆ BE BTech ಅಥವಾ MCA ಆಗಿರಬೇಕಾಗತ್ತೆ. ಯಾವ ಸ್ಟ್ರೀಮ್ನಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಟೆಕ್ನಿಕಲ್ ಕನ್ಸಲ್ಟೆಂಟ್ ಹುದ್ದೆ ಒಂದು ಖಾಲಿ ಇದೆ. BE CS, ENC, TC ಅಥವಾ IS ನಲ್ಲಿ ಆಗಿರಬೇಕು, ಅಥವಾ MCA ಆಗಿರಬೇಕು, ಅಥವಾ BTech ಆಗಿದ್ರೆ ಅದು ಕೂಡ CS, ENC, TC ಯಾವ್ದಾದ್ರು ಗೌರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಬೋರ್ಡ್ ಆಗಿರಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ನಿಮಗೆ ಎಕ್ಸ್ಪೀರಿಯನ್ಸ್ನ ಅವಶ್ಯಕತೆ ಇದೆ. ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. 2 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು ಟೆಕ್ನಿಕಲ್ ಸಪೋರ್ಟಲ್ಲಿ. ಮತ್ತು ಈ ಫಾಲೋಯಿಂಗ್ ಸ್ಕಿಲ್ಸ್ ನಿಮಗೆ ಬರಬೇಕು. ಏನೇನು ಸ್ಕಿಲ್ಸು ಅಂತ ಹೇಳ್ತಾ ಇದ್ದೀನಿ. ಟೆಕ್ನಿಕಲ್ ಪ್ರಾಜೆಕ್ಟ್ನಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇರಬೇಕು, ಮತ್ತು ಡೊಮೈನ್ ನಾಲೆಡ್ಜ್ ಇರಬೇಕು ಫೈಲ್ ಪ್ರೋಸೆಸ್ನಲ್ಲಿ, ಮತ್ತು ಗೌರ್ಮೆಂಟ್ ಆರ್ಗನೈಸೇಷನ್ ಮಾಡಿದರೆ ಅದಕ್ಕೆ ಆದ್ಯತೆ ಜಾಸ್ತಿ ಕೊಡ್ತಾರೆ. ಮತ್ತು ಎಕ್ಸ್ಪೀರಿಯನ್ಸ್ ಇರಬೇಕು ಐಡೆಂಟಿಫೈಯಿಂಗ್ ಇಶ್ಯೂ, ಏಬಲ್ ಟು ಪ್ರೊಡ್ಯೂಸ್ ಟ್ರೇಸಬಿಲಿಟಿ. ಮತ್ತು ಇಲ್ಲಿಷ್ಟು ಡೀಟೇಲ್ಸ್ ಇದೆ. ಲಿನಕ್ಸ್ ಎನ್ವೈರ್ಮೆಂಟಲ್ಲಿ ನಿಮಗೆ ವಿಂಡೋಸ್ ಮತ್ತು ಲಿನಕ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು, ಮತ್ತು ರಿಪೋರ್ಟಿಂಗು ಮತ್ತು ಅನಾಲಿಟಿಕ್ಸ್ನಲ್ಲಿ ಎಕ್ಸ್ಪೋಜರ್ ಇರಬೇಕು ನಿಮಗೆ. ಮತ್ತು ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರಬೇಕು, ಇಂಗ್ಲೀಷ್ ಕೂಡ ಓದೋಕ್ಕೆ ಬರೆಯೋಕ್ಕೆ ಬರಬೇಕು. ಅದು ಮ್ಯಾಂಡೇಟರಿ. ಇಲ್ಲಿ ಕೊಟ್ಟಿರೋ ನೋಡಿ, ಇದು ಮಸ್ಟ್, ಅದು ಬರಲೇಬೇಕು, ಇಲ್ಲಾಂದರೆ ನಿಮ್ಮನ್ನು ಕೆಲಸಕ್ಕೆ ತಗೊಳ್ಳೋದಿಲ್ಲ. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೂ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ಹಲವಾರು ಜನರಿಗೆ ತಲುಪೋ ಥರ ಮಾಡಿ. ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂದರೆ ಈ ವಿಡಿಯೋ ಶೇರ್ ಮಾಡೋದು ಮರಿಬೇಡಿ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ಜಾಬ್ ವಿಡಿಯೋಸ್ ಸಿಕ್ಕರೆ ಅವರಿಗೂ ಹೆಲ್ಪ್ ಆಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಕ್ವಶನ್ಸ್ ಇದ್ದರೆ ಗೊತ್ತಲ್ಲ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಕೊನೆಯ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.